ಕಳೆದ ಮಾರ್ಚ್ ತಿಂಗಳಲ್ಲಿ ರೈತರಿಗೆ ಸಿಗಬೇಕಾದ ಬೆಳೆ ವಿಮೆ ಹಣ ಮಂಜೂರಾತಿಗಾಗಿ ಪ್ರತಿಭಟನೆ ನಡೆಸಲಾಗಿತ್ತು. ಅದರಂತೆ ಸರ್ಕಾರ 667.73 ಕೋಟಿ ರೂಪಾಯಿ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಿತ್ತು. ಆದರೆ ಸರ್ಕಾರ ಬಿಡುಗಡೆ ಮಾಡಿದ ಹಣ ಇದುವರೆಗೆ ರೈತರ ಅಕೌಂಟ್ಗೆ ಜಮೆ ಆಗಿಲ್ಲವೆಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಳೆಗಾಲ ಆರಂಭವಾಗಿದ್ದರಿಂದ ರೈತರು ಸಾಲ ಸೂಲ ಮಾಡಿ ಬಿತ್ತನೆಗೆ ಅಣೆಯಾಗುತ್ತಿದ್ದು, ಇದರ ಮಧ್ಯೆ ರೈತರು ಬೆಳೆ ವಿಮೆ ಹಣ ಸಿಗದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಕೂಡಲೇ ಸರ್ಕಾರ ಘೋಷಣೆ ಮಾಡಿದಂತೆ ಬೆಳೆ ವಿಮೆ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಬೇಕೆಂದು ಆಗ್ರಹಿಸಿದರು. ಸರ್ಕಾರ ಕೂಡಲೇ ಬೆಳೆ ವಿಮೆ ಹಣ ಬಿಡುಗಡೆ ಮಾಡದೇ ಇದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಶ್ಯಾಮರಾವ್ ಸೂರನ್, ಬಸವರಾಜ್ ಬೀರ್ಬಟ್ಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ರೈತರಿಗಾಗಿ ಈಗ ಮುಂಗಾರು ಮಳೆ ಏನು ಬರೋದ ಕಾರಣಕ್ಕಾಗಿ ಇವತ್ತು ರೈತರು ಬಿತ್ತನೆಗಾಗಿ ಚಿಂತಿತರಾಗಿದ್ದಾರೆ. ಅದೇ ರೀತಿಯಾಗಿ ನಾವು ಕಳೆದ ಸ್ವಲ್ಪ ದಿನ ಹಿಂದೆ ನಾವು ಹೋರಾಟ ಮಾಡಿದಾಗ ಬೆಳೆ ವಿಮೆ ಸಿಗಬೇಕು ರೈತರಿಗೆ, ಮತ್ತು ನೆಟ್ಟೆ ರೋಗದಿಂದ ರೈತರು ತತ್ತರಿಸಿ ಹೋಗಿದ್ದಾರೆ. ಅವರಿಗೂ ಕೂಡ ಏನು ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಅವರಿಗೆ ಹಣ ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ಏನು ನಾವು ಹೋರಾಟ ಮಾಡಿದ್ದೀವಿ. ಆವಾಗ ಮುಖ್ಯಮಂತ್ರಿಯವರು ಬರೋಕ್ಕಿಂತ ಮುನ್ನನೇ ಅವ್ರು ಬಂದ ಮೇಲೆ 667 ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಮಾತನ್ನು ಕೊಟ್ಟಿದ್ದರು. ಆದರೆ ದುರ್ದೈವ, ಇಲ್ಲಿವರೆಗೂ ಕೂಡ ರೈತರಿಗೆ ಯಾವುದೇ ರೀತಿಯಿಂದ ಹಣವನ್ನು ಮುಟ್ಟಿಲ್ಲ. ಮತ್ತು ಬೆಳೆ ವಿಮೆ ಹೋದ ವರ್ಷ ಇನ್ನೂ 15-20 ಸಾವಿರ ಬಂದರೆ ಈಗ 2,000, 3,000, ಅದು ಕೇವಲ ಸ್ವಲ್ಪ ಜನರಿಗೆ ಮಾತ್ರ ಅದು ಭಾಳ ಕಡಿಮೆ ಅಂಕೆಯಲ್ಲಿ ಬರ್ತಾ ಇದೆ. ಅದಕ್ಕೆ ರೈತರು ಸಂಪೂರ್ಣವಾಗಿ ಇವತ್ತು ಮನನೊಂದಿದ್ದಾರೆ. ಮತ್ತು ಇವತ್ತು ರೈತರ ಚಿಂತನೆ ಯಾರು ಮಾಡೋರು ಅಂತೇಳಿ ಚಿಂತಿತರಾಗಿ ಇವತ್ತು ನಮ್ಮ ಪಕ್ಷದ ಕಚೇರಿಗೂ ಕೂಡ ಹಲವಾರು ರೈತರ ಜನ ಬಂದು ರೈತರ ಪಕ್ಷ ಯಾವತ್ತೂ ಕೂಡ ಜನತಾದಳ ಪಕ್ಷ ರೈತರಿಗಾಗಿ ಹೋರಾಟ ಮಾಡಿದ್ದು, ಯಾಕೆ ಹೋರಾಟ ಮಾಡಿದ್ರು ಕೂಡ ಮಾತು ಕೊಟ್ಟಂಥ ಮುಖ್ಯಮಂತ್ರಿಗಳು ಇನ್ನೂ ಕೂಡ ನಮಗೆ ಯಾಕೆ ಬೆಳೆ ವಿಮೆ ಆಗಿರ್ಬೋದು ಅವರು ಮಾತು ಕೊಟ್ಟಿದ್ದು ತಪ್ಪಿದ್ದಾರೆ. ಇದ್ರ ಬಗ್ಗೆ ಭಾಳ ಪರಿಹಾರ ನಮಗೆ ಬೇಕಾಗಿತ್ತು. ಆದರೆ ಈಗ 112 ಕೋಟಿ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿವರೆಗೆ ರೈತರ ಅಕೌಂಟಿಗೆ ಅಷ್ಟು ಹಣನೇ ಕೂಡ ಬಂದಿಲ್ಲ. ಇಲ್ಲಿ ಕೂಡ ಅವ್ರ ಸ್ಟೇಟ್ಮೆಂಟಲ್ಲೇ ನಾವು ತೋರಿಸ್ತೀವಿ. ಆ ಸ್ಟೇಟ್ಮೆಂಟಲ್ಲಿ ಕೇವಲ 81 ಕೋಟಿ ಹಣ ಮಾತ್ರ ಬಿಡುಗಡೆ ಆಗಿದೆ ಅಂತ ತೋರಿಸ್ತಾ ಇದೆ. ಅದು ಇಲಾಖೆಯ ಸ್ಟೇಟ್ಮೆಂಟ್. ಆದ್ದರಿಂದ ನಾವು ಈಗ ಕೂಡಲೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಬೆಳೆ ವಿಮೆ ನೀವೇನು ಮಾತನ್ನು ಕೊಟ್ಟಿದ್ದೀರಿ ಕೊಡಬೇಕು. ಮತ್ತು ಈಗ ಬೀಜ ಬಿತ್ತನೆಗಾಗಿ ಇವತ್ತು ರೈತರಿಗೆ ಅನುಕೂಲ ಆಗಬೇಕು. ಯಾಕಂದರೆ ಮಳೆ ಏನು ಮಿರುಗ ಮಿಂಚದ ಮುಂಚೆನೇ ಈಗ ಮಳೆ ಸಂಪೂರ್ಣವಾಗಿ ಪ್ರಾರಂಭ ಆಗಿದ್ದರಿಂದ ರೈತರು ಇವತ್ತು ಬಿತ್ತನೆ ಮಾಡಬೇಕಂತೇಳಿ